ಬೆಂಗಳೂರಲ್ಲಿ ಮನೆ ಕಟ್ಟೋರಿಗೆ ಸರ್ಕಾರ ಇದೀಗ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟು ಸಿಸಿ ಮತ್ತು ಓಸಿಗೆ ಈಗ ಅನುಮತಿಯನ್ನ ಕೊಟ್ಟಿರೋದು. 30-40 ಸೈಟ್ ನಲ್ಲಿ ಬೆಂಗಳೂರಲ್ಲಿ ಯಾರೆಲ್ಲ ಮನೆ ಕಟ್ತೀರಾ ಇದೀಗ ನಿಮಗೆ ಗುಡ್ ನ್ಯೂಸ್ ಸಿಕ್ಕಿರೋದು. ರಾಜ್ಯ ಸರ್ಕಾರ ಇದಕ್ಕೆ ಅನುಮತಿಯನ್ನ ಕೊಟ್ಟಿದೆ. ನೋಡಿ, ಬೆಂಗಳೂರಲ್ಲಿ ಮನೆ ಕಟ್ಟುವವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ರಾಜ್ಯ ಸರ್ಕಾರದಿಂದ ಸಿಸಿ ಮತ್ತು ಓಸಿಗೆ ಅನುಮತಿ ನೀಡಲಾಗಿದೆ. ಅಧಿಕೃತವಾಗಿ ಆದೇಶವನ್ನ ರಾಜ್ಯ ಸರ್ಕಾರ ಹೊರಡಿಸಿದೆ. 30-40 ಸೈಟ್ ನಲ್ಲಿ ಮನೆ ನಿರ್ಮಿಸುವವರಿಗೆ ಅನುಮತಿ ಸಿಕ್ಕಿದೆ. ನೂತನ ಕಟ್ಟಡ ಕಟ್ಟುವವರಿಗೆ ಈಗ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿರೋದು. ಬೆಂಗಳೂರಲ್ಲಿ ಯಾರೆಲ್ಲ ಮನೆ ಕಟ್ತಾ ಇದ್ದೀರಾ ಅವರಿಗೆ ಈಗ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಸಿಸಿ ಮತ್ತು ಓಸಿಗೆ ಅನುಮತಿಯನ್ನು ನೀಡಿ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿದೆ. ಆದೇಶದ ಪ್ರತಿಯನ್ನು ಕೂಡ ಗಮನಿಸ್ತಾ ಇದ್ದೀರಾ. 30-40 ಸೈಟ್ ಅಲ್ಲಿ ಯಾರೆಲ್ಲ ಮನೆ ಕಟ್ತೀರಾ ಈಗ ಸರ್ಕಾರ ಅನುಮತಿಯನ್ನು ಕೊಟ್ಟು ಸಿಸಿ ಮತ್ತು ಓಸಿಗೆ ಅನುಮತಿಯನ್ನು ಕೊಟ್ಟಿದೆ. ಜೊತೆಗೆ ಅಧಿಕೃತವಾಗಿ ಆದೇಶವನ್ನು ಕೂಡ ಹೊರಡಿಸಿರೋದು. ಈಗ ಆದೇಶ ಮತ್ತೊಂದು ಕಡೆ ಈಗಾಗಲೇ ಅನುಮತಿ ಇರಲಿಲ್ಲ. ಈಗ ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಟ್ಟಿರೋದು. ಬೆಂಗಳೂರಲ್ಲಿ ಮನೆ ಕಟ್ಟಬೇಕು ಅಂದ್ರೆ ಅನುಮತಿಯನ್ನು ಪಡಿಲೇಬೇಕು. ಈಗ ರಾಜ್ಯ ಸರ್ಕಾರ ಸಿಸಿ ಮತ್ತು ಓಸಿಗೆ ಅನುಮತಿಯನ್ನು ಕೊಟ್ಟಿದೆ. ಇನ್ನು ಮುಂದೆ ಒಂದ್ ಕಡೆ ಈಗ ಏನು ಬೆಂಗಳೂರಲ್ಲಿ ಮನೆ ಕಟ್ಟಬೇಕು ಅಂತ ಅನ್ಕೊಂಡವರಿಗೆ ಒಂದು ರೀತಿಯಾದಂಥ ನಿರಾಳ. ಅಧಿಕೃತವಾಗಿ ಆದೇಶವನ್ನು ರಾಜ್ಯ ಸರ್ಕಾರ ಕೊಟ್ಟಿರೋದು. ಮತ್ತೊಂದು ಕಡೆ ಬೆಂಗಳೂರಿಗೆ ಮಾತ್ರ ಈ ರೂಲ್ಸ್ ಅನ್ವಯ ಆಗೋದು, ಅದನ್ನು ಹೊರತುಪಡಿಸಿ ರೂಲ್ಸ್ ಅನ್ವಯ ಆಗೋದಿಲ್ಲ. ಬೆಂಗಳೂರಲ್ಲಿ ಯಾರೆಲ್ಲ ಮನೆ ಕಟ್ತಾರೆ ಅವರಿಗೆ ಮಾತ್ರ ಈ ರೂಲ್ಸ್ ಅಪ್ಲೈ ಆಗುತ್ತೆ. ಈಗ ಸರ್ಕಾರ ಅಧಿಕೃತವಾಗಿ ಅನುಮತಿ ಕೊಟ್ಟು ಆದೇಶವನ್ನು ಕೂಡ ಹೊರಡಿಸಿದೆ. ನೋಡಿ, ಈಗ ರಾಜ್ಯ ಸರ್ಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚಂದ್ರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಇದೀಗ ರಾಜ್ಯ ಸರ್ಕಾರ ಒಂದ್ ಕಡೆ ಸಿಸಿ ಮತ್ತು ಓಸಿಗೆ ಅನುಮತಿಯನ್ನ ಕೊಟ್ಟಿದೆ. ಈಗ ಒಂದು ರೀತಿಯಾದಂತಹ ಗುಡ್ ನ್ಯೂಸ್ ಇದು. ಏನು ಆದೇಶದ ಪ್ರತಿಯಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅಂತ? ಖಂಡಿತ ಈಗಾಗಲೇ ಏನು ಹಲವು ಹೊಸದಾಗಿ ಬೆಂಗಳೂರಿನಲ್ಲಿ ಸೇರಿದಂತೆ ರಾಜ್ಯದಲ್ಲಿ ಏನು ಕಟ್ಟಡಗಳನ್ನ ಕಟ್ತಾ ಇದ್ರು, ಆ ಕಟ್ಟಡ ಕಟ್ಟುವಂತ ಸಂದರ್ಭದಲ್ಲಿ ಏನು ಸಿಸಿ ಮತ್ತು ಓಸಿಗಳನ್ನ ಕೊಡದೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಕೂಡ ಕಾರಣವಾಗಿತ್ತು. ಕಾರಣ ಅಂತಂದ್ರೆ ಸುಪ್ರೀಂ ಕೋರ್ಟ್ ಯಾವುದೇ ರೀತಿಯಲ್ಲೂ ಕೂಡ ಅನುಮತಿಯನ್ನ ಕೊಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನ ತೆಗೆದುಕೊಳ್ಳಲಾಗಿತ್ತು. ಸೊ ಈಗ 30-40 ಸೈಟ್ ಅಂದ್ರೆ 1200 ಚದರ ಅಡಿವರೆಗೂ ಕೂಡ ಏನು ಸಿಸಿ ಓಸಿಗಳನ್ನ ಕೊಡೋದಕ್ಕೆ. ಓಕೆ, ಥ್ಯಾಂಕ್ ಯು ಚಂದ್ರು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಬೆಂಗಳೂರಲ್ಲಿ ಯಾರೆಲ್ಲ ಮನೆ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರ ಈಗ ಸರ್ಕಾರ ಅವರಿಗೆ ಅನುಮತಿಯನ್ನು ಕೊಟ್ಟಿದೆ. ಸಿಸಿ ಮತ್ತು ಓಸಿಗೆ ಅನುಮತಿಯನ್ನು ನೀಡಿ ಒಂದ್ ಕಡೆ ಬೆಂಗಳೂರಿನ ಮನೆ ಕಟ್ಟುವವರಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಅಧಿಕೃತವಾಗಿ ಆದೇಶವನ್ನು ಕೂಡ ಹೊರಡಿಸಿರೋದು. ಬೆಂಗಳೂರಲ್ಲಿ ಮನೆ ಕಟ್ಟುವವರಿಗೆ ಸರ್ಕಾರ ಇದೀಗ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟು ಸಿಸಿ ಮತ್ತು ಓಸಿಗೆ ಈಗ ಅನುಮತಿಯನ್ನ ಕೊಟ್ಟಿರೋದು. 30-40 ಸೈಟ್ ನಲ್ಲಿ ಬೆಂಗಳೂರಲ್ಲಿ ಯಾರೆಲ್ಲ ಮನೆ ಕಟ್ತೀರಾ ಇದೀಗ ನಿಮಗೆ ಗುಡ್ ನ್ಯೂಸ್ ಸಿಕ್ಕಿರೋದು. ರಾಜ್ಯ ಸರ್ಕಾರ ಇದಕ್ಕೆ ಅನುಮತಿಯನ್ನ ಕೊಟ್ಟಿದೆ. ನೋಡಿ, ಬೆಂಗಳೂರಲ್ಲಿ ಮನೆ ಕಟ್ಟುವವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ರಾಜ್ಯ ಸರ್ಕಾರದಿಂದ ಸಿಸಿ ಮತ್ತು ಓಸಿಗೆ ಅನುಮತಿ ನೀಡಲಾಗಿದೆ. ಅಧಿಕೃತವಾಗಿ ಆದೇಶವನ್ನ ರಾಜ್ಯ ಸರ್ಕಾರ ಹೊರಡಿಸಿದೆ. 30-40 ಸೈಟ್ ನಲ್ಲಿ ಮನೆ ನಿರ್ಮಿಸುವವರಿಗೆ ಅನುಮತಿ ಸಿಕ್ಕಿದೆ. ನೂತನ ಕಟ್ಟಡ ಕಟ್ಟುವವರಿಗೆ ಈಗ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿರೋದು. ಬೆಂಗಳೂರಲ್ಲಿ ಯಾರೆಲ್ಲ ಮನೆ ಕಟ್ತಾ ಇದ್ದೀರಾ ಅವರಿಗೆ ಈಗ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಸಿಸಿ ಮತ್ತು ಓಸಿಗೆ ಅನುಮತಿಯನ್ನು ನೀಡಿ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿದೆ. ಆದೇಶದ ಪ್ರತಿಯನ್ನು ಕೂಡ ಗಮನಿಸ್ತಾ ಇದ್ದೀರಾ. 30-40 ಸೈಟ್ ಅಲ್ಲಿ ಯಾರೆಲ್ಲ ಮನೆ ಕಟ್ತೀರಾ ಈಗ ಸರ್ಕಾರ ಅನುಮತಿಯನ್ನು ಕೊಟ್ಟು ಸಿಸಿ ಮತ್ತು ಓಸಿಗೆ ಅನುಮತಿಯನ್ನು ಕೊಟ್ಟಿದೆ. ಜೊತೆಗೆ ಅಧಿಕೃತವಾಗಿ ಆದೇಶವನ್ನು ಕೂಡ ಹೊರಡಿಸಿರೋದು. ಈಗ ಆದೇಶ ಮತ್ತೊಂದು ಕಡೆ ಈಗಾಗಲೇ ಅನುಮತಿ ಇರಲಿಲ್ಲ. ಈಗ ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಟ್ಟಿರೋದು. ಬೆಂಗಳೂರಲ್ಲಿ ಮನೆ ಕಟ್ಟಬೇಕು ಅಂದ್ರೆ ಅನುಮತಿಯನ್ನು ಪಡಿಲೇಬೇಕು. ಈಗ ರಾಜ್ಯ ಸರ್ಕಾರ ಸಿಸಿ ಮತ್ತು ಓಸಿಗೆ ಅನುಮತಿಯನ್ನು ಕೊಟ್ಟಿದೆ. ಇನ್ನು ಮುಂದೆ ಒಂದ್ ಕಡೆ ಈಗ ಏನು ಬೆಂಗಳೂರಲ್ಲಿ ಮನೆ ಕಟ್ಟಬೇಕು ಅಂತ ಅನ್ಕೊಂಡವರಿಗೆ ಒಂದು ರೀತಿಯಾದಂಥ ನಿರಾಳ. ಅಧಿಕೃತವಾಗಿ ಆದೇಶವನ್ನು ರಾಜ್ಯ ಸರ್ಕಾರ ಕೊಟ್ಟಿರೋದು. ಮತ್ತೊಂದು ಕಡೆ ಬೆಂಗಳೂರಿಗೆ ಮಾತ್ರ ಈ ರೂಲ್ಸ್ ಅನ್ವಯ ಆಗೋದು, ಅದನ್ನು ಹೊರತುಪಡಿಸಿ ರೂಲ್ಸ್ ಅನ್ವಯ ಆಗೋದಿಲ್ಲ. ಬೆಂಗಳೂರಲ್ಲಿ ಯಾರೆಲ್ಲ ಮನೆ ಕಟ್ತಾರೆ ಅವರಿಗೆ ಮಾತ್ರ ಈ ರೂಲ್ಸ್ ಅಪ್ಲೈ ಆಗುತ್ತೆ. ಈಗ ಸರ್ಕಾರ ಅಧಿಕೃತವಾಗಿ
ಅನುಮತಿ ಕೊಟ್ಟು ಆದೇಶವನ್ನು ಕೂಡ ಹೊರಡಿಸಿದೆ. ನೋಡಿ, ಈಗ ರಾಜ್ಯ ಸರ್ಕಾರ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚಂದ್ರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಇದೀಗ ರಾಜ್ಯ ಸರ್ಕಾರ ಒಂದ್ ಕಡೆ ಸಿಸಿ ಮತ್ತು ಓಸಿಗೆ ಅನುಮತಿಯನ್ನ ಕೊಟ್ಟಿದೆ. ಈಗ ಒಂದು ರೀತಿಯಾದಂತಹ ಗುಡ್ ನ್ಯೂಸ್ ಇದು. ಏನು ಆದೇಶದ ಪ್ರತಿಯಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅಂತ? ಖಂಡಿತ ಈಗಾಗಲೇ ಹಲವು ಹೊಸದಾಗಿ ಬೆಂಗಳೂರಿನಲ್ಲಿ ಸೇರಿದಂತೆ ರಾಜ್ಯದಲ್ಲಿ ಏನು ಕಟ್ಟಡಗಳನ್ನ ಕಟ್ತಾ ಇದ್ರು, ಆ ಕಟ್ಟಡ ಕಟ್ಟುವಂತ ಸಂದರ್ಭದಲ್ಲಿ ಸಿಸಿ ಮತ್ತು ಓಸಿಗಳನ್ನ ಕೊಡದೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಕೂಡ ಕಾರಣವಾಯಿತು. ಕಾರಣ ಅಂತಂದ್ರೆ ಸುಪ್ರೀಂ ಕೋರ್ಟ್ ಯಾವುದೇ ರೀತಿಯಲ್ಲೂ ಕೂಡ ಅನುಮತಿಯನ್ನ ಕೊಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನ ತೆಗೆದುಕೊಳ್ಳಲಾಗಿತ್ತು. ಸೊ ಈಗ 30-40 ಸೈಟ್ ಅಂದ್ರೆ 1200 ಚದರ ಅಡಿವರೆಗೂ ಕೂಡ ಸಿಸಿ ಓಸಿಗಳನ್ನ ಕೊಡೋದಕ್ಕೆ. ಓಕೆ, ಥ್ಯಾಂಕ್ ಯು ಚಂದ್ರು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಬೆಂಗಳೂರಲ್ಲಿ ಯಾರೆಲ್ಲ ಮನೆ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರ, ಈಗ ಸರ್ಕಾರ ಅವರಿಗೆ ಅನುಮತಿಯನ್ನು ಕೊಟ್ಟಿದೆ. ಸಿಸಿ ಮತ್ತು ಓಸಿಗೆ ಅನುಮತಿಯನ್ನು ನೀಡಿ ಒಂದ್ ಕಡೆ ಬೆಂಗಳೂರಿನ ಮನೆ ಕಟ್ಟುವವರಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಅಧಿಕೃತವಾಗಿ ಆದೇಶವನ್ನು ಕೂಡ ಹೊರಡಿಸಿರೋದು. ಬೆಂಗಳೂರಲ್ಲಿ ಮನೆ ಕಟ್ಟುವವರಿಗೆ ಸರ್ಕಾರ ಇದೀಗ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟು ಸಿಸಿ ಮತ್ತು ಓಸಿಗೆ ಈಗ ಅನುಮತಿಯನ್ನ ಕೊಟ್ಟಿರೋದು. 30-40 ಸೈಟ್ನಲ್ಲಿ ಬೆಂಗಳೂರಲ್ಲಿ ಯಾರೆಲ್ಲ ಮನೆ ಕಟ್ತೀರಾ, ಇದೀಗ ನಿಮಗೆ ಗುಡ್ ನ್ಯೂಸ್ ಸಿಕ್ಕಿರೋದು. ರಾಜ್ಯ ಸರ್ಕಾರ ಇದಕ್ಕೆ ಅನುಮತಿಯನ್ನ ಕೊಟ್ಟಿದೆ. ನೋಡಿ, ಬೆಂಗಳೂರಲ್ಲಿ ಮನೆ ಕಟ್ಟುವವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ರಾಜ್ಯ ಸರ್ಕಾರದಿಂದ ಸಿಸಿ ಮತ್ತು ಓಸಿಗೆ ಅನುಮತಿ ನೀಡಲಾಗಿದೆ. ಅಧಿಕೃತವಾಗಿ ಆದೇಶವನ್ನ ರಾಜ್ಯ ಸರ್ಕಾರ ಹೊರಡಿಸಿದೆ. 30-40 ಸೈಟ್ನಲ್ಲಿ ಮನೆ ನಿರ್ಮಿಸುವವರಿಗೆ ಅನುಮತಿ ಸಿಕ್ಕಿದೆ. ನೂತನ ಕಟ್ಟಡ ಕಟ್ಟುವವರಿಗೆ ಈಗ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿರೋದು. ಬೆಂಗಳೂರಲ್ಲಿ ಯಾರೆಲ್ಲ ಮನೆ ಕಟ್ತಾ ಇದ್ದೀರಾ ಅವರಿಗೆ ಈಗ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಸಿಸಿ ಮತ್ತು ಓಸಿಗೆ ಅನುಮತಿಯನ್ನು ನೀಡಿ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿದೆ. ಆದೇಶದ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಾ. 30-40 ಸೈಟ್ ಅಲ್ಲಿ ಯಾರೆಲ್ಲ ಮನೆ ಕಟ್ತೀರಾ, ಈಗ ಸರ್ಕಾರ ಅನುಮತಿಯನ್ನು ಕೊಟ್ಟು ಸಿಸಿ ಮತ್ತು ಓಸಿಗೆ ಅನುಮತಿಯನ್ನು ಕೊಟ್ಟಿದೆ. ಜೊತೆಗೆ ಅಧಿಕೃತವಾಗಿ ಆದೇಶವನ್ನು ಕೂಡ ಹೊರಡಿಸಿರೋದು. ಈಗ ಆದೇಶ ಮತ್ತೊಂದು ಕಡೆ ಈಗಾಗಲೇ ಅನುಮತಿ ಇರಲಿಲ್ಲ, ಈಗ ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಟ್ಟಿರೋದು. ಬೆಂಗಳೂರಲ್ಲಿ ಮನೆ ಕಟ್ಟಬೇಕು ಅಂದ್ರೆ ಅನುಮತಿಯನ್ನು ಪಡಿಲೇಬೇಕು. ಈಗ ರಾಜ್ಯ ಸರ್ಕಾರ ಸಿಸಿ ಮತ್ತು ಓಸಿಗೆ ಅನುಮತಿಯನ್ನು ಕೊಟ್ಟಿದೆ. ಇನ್ನು ಮುಂದೆ ಒಂದ್ ಕಡೆ ಈಗ ಏನು ಬೆಂಗಳೂರಲ್ಲಿ ಮನೆ ಕಟ್ಟಬೇಕು ಅಂತ ಅನ್ಕೊಂಡವರಿಗೆ ಒಂದು ರೀತಿಯಾದಂಥ ನಿರಾಳ. ಅಧಿಕೃತವಾಗಿ ಆದೇಶವನ್ನು ರಾಜ್ಯ ಸರ್ಕಾರ ಕೊಟ್ಟಿರೋದು. ಮತ್ತೊಂದು ಕಡೆ ಬೆಂಗಳೂರಿಗೆ ಮಾತ್ರ ಈ ರೂಲ್ಸ್ ಅನ್ವಯ ಆಗೋದು, ಅದನ್ನು ಹೊರತುಪಡಿಸಿ ರೂಲ್ಸ್ ಅನ್ವಯ ಆಗೋದಿಲ್ಲ. ಬೆಂಗಳೂರಲ್ಲಿ ಯಾರೆಲ್ಲ ಮನೆ ಕಟ್ತಾರೆ ಅವರಿಗೆ ಮಾತ್ರ ಈ ರೂಲ್ಸ್ ಅಪ್ಲೈ ಆಗುತ್ತೆ. ಈಗ ಸರ್ಕಾರ ಅಧಿಕೃತವಾಗಿ ಅನುಮತಿ ಕೊಟ್ಟು ಆದೇಶವನ್ನು ಕೂಡ ಹೊರಡಿಸಿದೆ. ನೋಡಿ, ಈಗ ರಾಜ್ಯ ಸರ್ಕಾರ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚಂದ್ರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಇದೀಗ ರಾಜ್ಯ ಸರ್ಕಾರ ಒಂದ್ ಕಡೆ ಸಿಸಿ ಮತ್ತು ಓಸಿಗೆ ಅನುಮತಿಯನ್ನ ಕೊಟ್ಟಿದೆ. ಈಗ ಒಂದು ರೀತಿಯಾದಂತಹ ಗುಡ್ ನ್ಯೂಸ್ ಇದು. ಏನು ಆದೇಶದ ಪ್ರತಿಯಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅಂತ? ಖಂಡಿತ ಈಗಾಗಲೇ ಹಲವು ಹೊಸದಾಗಿ ಬೆಂಗಳೂರಿನಲ್ಲಿ ಸೇರಿದಂತೆ ರಾಜ್ಯದಲ್ಲಿ ಏನು ಕಟ್ಟಡಗಳನ್ನ ಕಟ್ತಾ ಇದ್ರು, ಆ ಕಟ್ಟಡ ಕಟ್ಟುವಂತ ಸಂದರ್ಭದಲ್ಲಿ ಸಿಸಿ ಮತ್ತು ಓಸಿಗಳನ್ನ ಕೊಡದೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಕೂಡ ಕಾರಣವಾಯಿತು. ಕಾರಣ ಅಂತಂದ್ರೆ ಸುಪ್ರೀಂ ಕೋರ್ಟ್ ಯಾವುದೇ ರೀತಿಯಲ್ಲೂ ಕೂಡ ಅನುಮತಿಯನ್ನ ಕೊಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನ ತೆಗೆದುಕೊಳ್ಳಲಾಗಿತ್ತು. ಸೊ ಈಗ 30-40 ಸೈಟ್ ಅಂದ್ರೆ 1200 ಚದರ ಅಡಿವರೆಗೂ ಕೂಡ ಸಿಸಿ ಓಸಿಗಳನ್ನ ಕೊಡೋದಕ್ಕೆ. ಓಕೆ, ಥ್ಯಾಂಕ್ ಯು ಚಂದ್ರು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಬೆಂಗಳೂರಲ್ಲಿ ಯಾರೆಲ್ಲ ಮನೆ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರ, ಈಗ ಸರ್ಕಾರ ಅವರಿಗೆ ಅನುಮತಿಯನ್ನು ಕೊಟ್ಟಿದೆ. ಸಿಸಿ ಮತ್ತು ಓಸಿಗೆ ಅನುಮತಿಯನ್ನು ನೀಡಿ ಒಂದ್ ಕಡೆ ಬೆಂಗಳೂರಿನ ಮನೆ ಕಟ್ಟುವವರಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಅಧಿಕೃತವಾಗಿ ಆದೇಶವನ್ನು ಕೂಡ ಹೊರಡಿಸಿರೋದು.